ಆಗ ಇಟ್ಟು ಮೆಟ್ಲೆ ಹೊಡ್ಕೊತಿದ್ರು ನಿನ್ನ ಬಾಳೆ ಯಾಕೆ ಹಿಂಗಿರ್ತ ಹೌದಿಲ್ಲಪ್ಪ ಮೆಟ್ಲೆ ಹೊಡಿಬೇಕು ಒಟ್ಟ ಅಂದ್ರೆ ಅದೇನೋ ತಿರುಗೊಮ್ಮೆ ಎತ್ತ ಬಿಡ್ಬೇಕತ್ತ ತಿಂಗಳಿಗೊಮ್ಮೆ ಹೆಂತಿ ಬಿಡ್ಬೇಕತ್ತ ಅಂದ್ರೆ ಬಾಳೆ ಮೆಟ್ಟಿಗಿರ್ತಾವ್ರಿ ಹಣ ಎತ್ತ ಹಂಗ ಎಲ್ಲಿ ಹಂಗದ ನೋಡು ಒಪ್ಪತ್ತು ಕುಳ್ತಿಂದ ಬದುಕು ಇವು ಪಾಟ್ ತುಂಬ ಕೂತಿಂದ ಅಡ್ಯಾಡ್ರಿ ಅಂದ್ರೆ ಒಪ್ಪತ್ತು ಕುಳ್ತಿಂದ ಕುರ್ಕುರೆ ತಿಂದು ಜೀವನ ಮಾಡ್ತಾವೆ ನಾವು ಅಷ್ಟಿಂದ ಹೇಳ್ತಾರ ಹೆಂಗಿತ್ತಪ್ಪ ಇವ್ರ ಸಂಸಾರ 35 ವರ್ಷಗಳ ಕಾಲ ದೇಶ ಸೇವೆ ಮಾಡಿ ವಿಶ್ರಾಂತಿಗೆಂದು ಬಂದ ಸೈನಿಕನ ಕತೆ ಎಲ್ಲಿಗೆ ಹಚ್ಚಿದೆವು ಭಗವಂತ ಅಷ್ಟಿಲ್ದ ಹೇಳ್ತಾರ ತಂದೆ ತಾಯಿ ಉಣ್ಣಿಸಿ ತಿನ್ನಿಸಿ ದೊಡ್ಡವ್ರನ್ನ ಮಾಡಿ ನಮ್ಮ ಜೋಪಾನ ಮಾಡಿರ್ತಾರ ಅಂದ್ರೆ ನಮ್ಮ ಮದುವೆ ವಿಷಯದಾಗೂ ಒಳ್ಳೆ ವಿಚಾರಣೆ ಮಾಡಿರ್ತಾರ ನಮಗೆ ತಕ್ಕಂಥದ್ದು ನಮ್ಮ ಮನೆತನಕ್ಕೆ ತಕ್ಕಂಥದ್ದು ಹೆಣ್ಣು ತೆಗೆದು ನಮ್ಮ ಮದುವೆ ಮಾಡಿ ನಮ್ಮ ಭಾಳ ಬಂಗಾರ ಮಾಡ್ತಿರ್ತಾರ ಆದ್ರೆ ನಾವು ಅವಸರಕ್ಕೆ ಬಿದ್ದ ತಂದೆ ತಾಯಿ ಹೇಳಾರ್ದ ಕಾಲೇಜ್ದಾಗ ಲವ್ ಲೆಟರ್ ಒಗದು ಹಂಗೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಎಲ್ಲಾರ ಮದುವೆಯಾಗಿ ಮನೆಗೆ ತೊಗೊಂಬರ್ತೀವ ಇನ್ನು ಮಕ್ಕಳು ದಾರಿ ಬಿಡ್ತಾರ ಅಂತೇಳಿ ಅವರು ಬರ್ರಪ್ಪ ಆದದ್ದಾಗೈತೆ ಅಂತ ಒಳಗೆ ಕರ್ಕೋತಾರ ಅದ್ರ ಗುರುತು ಪರಿಚಯ ಇಲ್ಲದ ಹೆಣ್ಣುಗಳು ಮನೆ ಬೃಂದಾವನ ಮಾಡೋಕ್ಕಿಂತ ಸುಡುಗಾಡು ಮಾಡಿ ಹಿಡಿದು ಹೆಚ್ಚಿಂದ ಐತ್ರಿ ಹಣ ಎತ್ರಿ ಅಟ್ಟ ಮಾಡ್ತಾರೆ ಮತ್ತೆ ನಿನ್ನೂ ಮಾಡಿಸಿ ಕೂತು ಬಿಟ್ಟಾರ್ರಿ ಅಟ್ಟ ತಗದ ಅದಕ್ಕೆ ತಂದೆ ತಾಯಿಗಳು ಏನೋ ಮಾಡಿದ್ರು ಅವ್ರು ಕರೆಕ್ಟ್ ಮಾಡ್ತಿರ್ತಾರೆ ಅವ್ರ ಮಾತುಗಳನ್ನ ಕೇಳ್ಕೊಂಡು ಹೋಗ್ಬೇಕು ಇವತ್ತು ನೀತಿ ಪಾಠ ಇಷ್ಟ ಇವತ್ತು ಅಷ್ಟು ರೊಕ್ಕ ಕೊಟ್ಟು ಖರ್ಚು ಮಾಡಿ ಅಡ್ದೂರು ಗಾಡಿ ನಿಂದ್ರಿಸಿ ಹೊತ್ಕೊಂಬಂದು ಇದನ್ನ ಎಲ್ಲ ಹಾಕಿ ಮಳೆ ನಿಂದಿರ್ಲಿ ಅಂತೇಳಿ ಆ ತಾಯಿ ಆಶೀರ್ವಾದ ತೊಗೊಂಡು ಕಾಯಿ ಕಟ್ಟಿ ಮಳೆ ನಿಂದ್ರಿಸಿ ನಾಟಕ ಮಾಡ್ಸೋಕೆ ಉದ್ದೇಶ ಏನು ಜೀವನದೊಳಗೆ ಹಲವಾರು ದಾರಿಗಳು ಬರ್ತಾವ ಅದರ ಒಳ್ಳೆ ದಾರಿ ಒಳಗೆ ನಡಿಬೇಕು ಕೆಟ್ಟ ದಾರಿಗಳನ್ನ ಮರಿಬೇಕು ಅನ್ನೋದೇ ಒಂದು ಉದ್ದೇಶ ಈ ನಾಟಕಗಳು ಅಷ್ಟೇ ಇದರಲ್ಲಿ ಕಾಮಿಡಿ ಮಾಡೋಗೋದ್ರೊಳಗೆ ಏನೋ ಒಂದು 4 ಮಾತು ಹೆಚ್ಚಿಗೆ ಬಂದಿರ್ತಾವ ಅವನ್ನೆಲ್ಲ ಮರ್ತು ಬಿಡ್ಬೇಕು ಇಲ್ಲಿಂದ ಇಲ್ಲೇ ಅದು ಎಂಟರ್ಟೈನ್ಮೆಂಟ್ ಅಷ್ಟೇ ನಿಮ್ಮನ್ನು ಹುರುಪಿಗೆ ಹಬ್ಸಕ್ಕಾದ್ರೆ ಆದ್ರೆ ಇದು ನಿಮ್ಗೆ ಒಂದು ಜೀವನದೊಳಗೆ ಒಂದು ತಿಳುವಳಿಕೆ ನನಗೆ ಗೊತ್ತಿಲ್ಲ ಮರ ನಾಳೆ ಒಂದು ತಾಸು ಬಂದಾರ ಬಾ ಯಾಕಂದ್ರೆ 7-8 ತಿಂಗಳಾತ್ ಮನೆಗೆ ಹೋಗಿಲ್ಲ ನಾನು ಇತ್ತಾಗ ಅದನ್ನ ಅಂದ್ರೆ ಊರು ಅಡ್ಡಾಡಕತ್ತೀನಿ ಅದಕ್ಕೆ ಹೇಳ್ತೀನಿ ಏನಮ್ಮ ಅಲ್ಲಿ ಅವ್ನು ನಮ್ಮ ಬೀಗನ ಇದ್ದಂಗೆ ಕಾಣ್ತಾನೆ ಯಾಕೋ ಕಾಣು ಅಲ್ಲಿ ಕತ್ತಲ್ದಾಗ ಅದಕ್ಕೆ ಅಂದ ನಾವು ಯಾಕಂದ್ರೆ ಬೀಗರಿಗೆ ಅಟ್ಟ ಕೊಟ್ಟಿರ್ತತ್ ನಾವು ಎಷ್ಟು ಮಟ್ರಿಗೆ ಗಂಡ್ಸಿದ್ವಿ ಒಂದು ಅಂತಂದ್ರೆ ಗೊತ್ತಿರಂಗಿಲ್ಲ ಅವ್ರು ಭಾಳ ದಿವಸ ಆಗಿರ್ತತ್ ನೋಡಿ ಇರಲಿ ಇಲ್ಲಿವರೆಗೆ ಪ್ರಸ್ತುತಪಡಿಸಿದಂಥ ನಾಟಕ ಇದೇ ನಿಮ್ಮ ಪಕ್ಕದ ಹಳ್ಳಿ ಆಂಜನಿ ಪುತ್ರ ನಾಟ್ಯ ಸಂಘ ಚಿಕ್ಕಾಲ್ಗುಂಡಿ ತಾಯಿ ಎಷ್ಟು ಶಕ್ತಿವಂತಳು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಒಂದು ಪಾತ್ರ ಮಾಡಲಿಕ್ಕೆ ನಾನು 2 ವರ್ಷದಿಂದ 3 ವರ್ಷ ಆಯ್ತಾ ಇನ್ನು 2 ವರ್ಷ ಆಯ್ತಾ ಮಂಟ್ರ ಗ್ರಾಮಕ್ಕೆ ಬಂದಿದ್ದೆ ಆ ತಾಯಿ ಆಶೀರ್ವಾದದಿಂದ ಇವತ್ತು ಒಂದು ಒಳ್ಳೆ ಕಲಾವಿದರು ಸಿಕ್ಕು ಒಂದು ಒಳ್ಳೆ ತಂಡವನ್ನು ಕಟ್ಟಿ ಈ ಒಂದು ತಂಡಕ್ಕೆ ಮಾಲಕನಾಗಲಿಕ್ಕೆ ಆ ತಾಯಿ ಆಶೀರ್ವಾದನೇ ಕಾರಣ ಇನ್ನೊಂದು ಇವತ್ತು ಮಳೆಯಾಗಿ ನಮಗೆ ಎಲ್ಲಿ ನಾಟಕ ಆಕೈತೋ ಇಲ್ಲ ಅಂತೇಳಿ ಭಾಳ ವಿಚಾರ ಇತ್ತು ಎಲ್ಲ ಕಡೆಯಿಂದ ಹಳ್ಳಿಗಳಿಂದ ಫೋನ್ ಬರಾಕತ್ತಿದ್ದು ನನ್ನ ನಾಟಕ ಐತಿಲ್ಲ ನಾ ಬರ್ನೋ ಬೇಡ ಅಂತೇಳಿ ಆ ಟೈಮ್ನಾಗ ಊರಿಗೆ ಬಂದಾಗ ನನಗೂ ಆಗುವಂಥ ಯಾವ ಚಾನ್ಸಸ್ಸು ಇರಲಿಲ್ಲ ಅಲ್ಲಿ ಆ ಗುಡಿ ಮುಂದಿತ್ತು ನಾವು ಪೂಜಾರಿ ಇದ್ದೋ ಏನು ತಮ್ಮ ಇದ್ದೋ ಗೊತ್ತಿಲ್ಲ ಅಣ್ಣ ವಿಚಾರ ಮಾಡಬೇಡ ತಾಯಿ ಆಶೀರ್ವಾದ ಆಗೈತಿ ಕಾಯಿ ಕಟ್ಟಿವು ಒಂದು ಹನಿ ಏನಾರ ಮಳೆ ಆತಂದ್ರೆ ಅದನ್ನ ಏನು ಮುಂಜಾನೆ ನೀ ಏನು ಹೇಳ್ತಿ ಅದನ್ನು ಕೇಳ್ತಾನಂದ ಆ ತಾಯಿ ಶಕ್ತಿ ಇಷ್ಟರ ಮೇಲೆ ಗೊತ್ತಾಗತ್ತಿ ಆಕೆ ಆಶೀರ್ವಾದ್ಲಿ ಒಂದು ಕಾಯಿ ಕಟ್ಟಿದ್ದಕ್ಕೆ ಇಲ್ಲಿವರೆಗೂ ಒಂದು ಹನಿ ಮಳೆ ಆಗಿಲ್ಲ ಆ ತಾಯಿನ ನಂಬ್ಕೊಂಡು ಹೋದ್ರೆ ಯಾವುದಕ್ಕೂ ಕೊರತಿಲ್ಲ ಅನ್ನೋ ಮಾತನ್ನು ನಾ ಕೇಳ್ತೀನಿ ಅದೇ ಥರನಾಗಿ ತಾಯಿಯವ್ರನ್ನ ಮಣ್ಣಿನ ಗುಣ ಶ್ರೀ ಕನಸುಗಾರ ಕವಿ ರಮೇಶ್ ಎಚ್ ಬಡಿಗೇರ್ ಅವರು ಬರೆದಂಥ ಒಂದು ಕಲಾಕೃತಿ ಹಳ್ಳಿ ಹುಲಿ ಕೊಟ್ಟ ಬೆಳಿ ಕಾಲುಂಗುರ ಹಾಗೂ ನೇಗಿಲಿಗೆ ಸಿಂಗಾರ ರೈತನಿಗೆ ಬಂಗಾರ ಹಲವಾರು ಕೃತಿಗಳನ್ನು ಬರೆದಂಥ ಕವಿಗಳೇ ಈ ಒಂದು ಕೃತಿಯನ್ನು ಬರೆದಿದ್ದಾರೆ ನಮ್ಮದೇ ಆದ ಒಂದು ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ ನಮ್ಮ ನಾಟಕ ತಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಸಲ ಜೋರಾದ ಚಪ್ಪಾಳೆ ತಟ್ಟಿ ನಮ್ಮನ್ನು ಆಶೀರ್ವದಿಸಿ ಚಪ್ಪಾಳೆ ಜೋರಾಗ್ಯಾವ ಅಂದ್ರೆ ನಮ್ಮ ನಾಟಕ ನಿಮ್ಗೆ ಮನ್ಸಿಗೆ ಮುಟ್ಟೈತೆ ಅಂತ ತಿಳ್ಕೊತೀವಿ ಯಾಕಂದ್ರೆ ಮನ್ಸಿಗೆ ಮುಟ್ಟುವಂಗೆ ಮಾಡಬೇಕು ನಾವು ಯಾಕಂದ್ರೆ ಮಗ್ಲ ಊರಾರಿದೀವಿ ನಾಳೆ ಬಂದು ಕೆರ್ಲಿ ಹುಡುತ್ತೀರಿ ನೀವು ಅದು ಅಂತ ಹಂಚ್ಕದು ಅದ್ರ ಬೀಗರು ಬೀಜರು ಅದಾರು ಮತ್ತು ಫೋನ್ ಹಚ್ಚಿ ಹೇಳ್ತಾರೆ ಅದೇನು ರಾಡ್ಯ ಬಂದು ಮಾಡಿವತ್ತು ನಾಟಕ ಬೀಗರೂರಾಗ ಹವಾ ಮಾಡ್ಬೇಕು ನಾವು ಅದೊಂದು ಒಳಗೆ ಅದಕ್ಕೆ ತಂದೆ ತಾಯಿ ಏನೋ ಮಾಡಲಿ ಅವ್ರು ಚಲೋನ ಮಾಡಿರ್ತಾರೆ ಅಂತ ಹೇಳ್ತಾ ಇನ್ನೇನು ಒಂದು ಕೊನೆಯ ಸನ್ನಿವೇಶ ಹಾಗೂ ಒಂದು ಡ್ಯಾನ್ಸ್ ಹಾಗೂ ಒಂದು ಕೊನೆಯ ಸನ್ನಿವೇಶದೊಂದಿಗೆ ನಮ್ಮ ನಾಟಕ ಮಂಗಲ ಸ್ವರೂಪಗೊಳ್ಳುವುದು ಇನ್ನೇನು ಇಷ್ಟೋತನ ಕಾದಿರಿ ಅಂತ ಇನ್ನು 15 ನಿಮಿಷದ ಸೀನ್ ಐತಿ ಈಗ ಕರಿಮನಿ ಮಾಲೀಕ ನೀನಲ್ಲ ಎಂಬ ಅರ್ಥವನ್ನು ನಮ್ಮ ಕಲಾವಿದರು ತಿಳಿಸ್ಯಾರ ಇನ್ನು ತಾಯಿಯ ತಾಯಿ ಋಣವನ್ನು ಯಾವ ರೀತಿ ಮಗನಿಗೆ ತೀರಿಸಿ ಹೋಗ್ತಾಳ ಅನ್ನೋದು ಕೊನೆಯ ಸನ್ನಿವೇಶ ಒಂದು 10 ನಿಮಿಷದ ಸನ್ನಿವೇಶವನ್ನು ಕವಿಗಳು ಭಾಳ ಸುಂದರವಾಗಿ ಬರ್ತಾರೆ ಆಜುಬಾಜು ಹಳ್ಳಿಯಲ್ಲಿ ಏನಾದರೂ ನಾಟಕಗಳು ಬೇಕಾದ್ರೆ ಯಾಕಂದ್ರೆ ನಿಮ್ಮ ಕಂಪ್ನಿ ಅದು ನೀವೇ ಬೆಳೆಸ್ಬೇಕು ಮಂಟ್ರು ಬೇರೆ ಅಲ್ಲ ಇಂದ ಚಿಕ್ಕಾಲ್ಗುಂಡಿ ಬೇರೆ ಅಲ್ಲ ಎರಡೂ ನನ್ನ ಊರನ್ನ ಅದಾವು ಎರಡೂ ನಿಮ್ಮ ಊರನ್ನ ಅದಾವು ನಾನು ನಿಮ್ಮ ಅದೀನಿ ನೀವೇ ಬೆಳೆಸ್ಬೇಕು ಇಂಥ ನಾಟಕ ನಾವು ತರಿಸಿದ್ದೇವಪ್ಪ ಚಲೋ ಐತೆ ಅಂದಾಗ ಯಾಕಂದ್ರೆ ರಂಗಭೂಮಿಗಳು ನಶಿಸಿ ಹೊಂಟವು ಮೊಬೈಲು ಟಿ ವಿ ಬಂದ ತಕ್ಷಣ ಇದು ಜೀವಂತ ಕಲೆ
ಸಾಕಷ್ಟು ನಮ್ಮ ಹಳ್ಳಿ ಪ್ರತಿಭೆಗಳು ಇದರಿಂದ ಹೊಟ್ಟೆ ತುಂಬ್ಕೋತಾವ. ಇವತ್ತು ಮಂಟ್ರು ಗ್ರಾಮ ಒಂದು ಒಳ್ಳೆ ಕೆಲಸ ಏನು ಮಾಡೈತಪ್ಪ ಅಂದ್ರೆ, ನಾವು ಅಷ್ಟೇ ಅಲ್ದ ನಮ್ಮ ಮನೆ ಇವತ್ತು ಏನು ಒಂದು 20 ಜನ ದುಡಿಮೆ ಮಾಡ್ತಾರೆ, 20 ದಿನ ದುಡಿದು ನಾವು ತೊಗೊಂಡು ಹೋಗಿ ನಮ್ಮ ಮನ್ಯಾಗ ಮೊದಲಾಗಿ ಒಂದು 4 ದಿನ ಆದ್ರೆ ಮಂಟ್ರು ಒಳಗೆ ದುಡ್ಕೊಂಬಂದದ್ದು ರೊಕ್ಕ ಅಂತೇಳಿ 4 ದಿವಸ ಊಟ ಮಾಡ್ತೀವಿ ನಾವು. ಅಂಥ ಒಂದು ಒಳ್ಳೆಯ ಕೆಲಸ ಮಂಟ್ರು ಗ್ರಾಮ ಮಾಡೈತಿ. ಈ ಒಂದು ಒಳ್ಳೆಯ ಕೆಲಸವನ್ನು ಸದಾಕಾಲ ಮಾಡ್ಬೇಕು. ಯಾಕಂದ್ರೆ ಕಲಾವಿದ್ರಿಗೆ ಆಶ್ರಯ ಆಗೋರು ನಿಮ್ಮಂಥವ್ರು. ಕಲೆಗೆ ಬೆಲೆ ಕೊಡಿ, ಕಲಾವಿದರನ್ನು ಉಳಿಸಿ ಬೆಳೆಸಿ ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.